ಗುರುವರಿಯರಲ್ಲಿ ಶ್ರೀಗಳವರ ಪಾದಾರಗಳಲ್ಲಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವೇದಿಕೆಯ ಮೇಲಿರುವಂತಹ ಸನ್ಮಾನ್ಯ ಜನಪ್ರಿಯ ಶಾಸಕರು ಗೌರವಾನ್ವಿತರು ಆದಂತಹ ಶಾಂತನಗೌಡ ಸಾಹೇಬ್ರವರೇ, ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಮಾಧವ್ ಗಿತ್ತರ್ ಅವರವರೇ ಮತ್ತು ಎಲ್ಲ ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆ ಮುಂಭಾಗಿರುವಂಥ ಎಲ್ಲ ಗಣ್ಯರೇ, ಈಗ ನಿನ್ನೆ ನನಗೆ ದೂರವಾಣಿ ಮುಖೇನ ಗುರುಗಳು ಮಾತಾಡಿದರು. ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಮಾಡಬೇಕು ಅಂತೇಳಿ. ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ನಾವು ಮಾಡಬೇಕಾದ್ರೆ ಸರ್ಕಾರವನ್ನು ಸಂಪರ್ಕ ಮಾಡಬೇಕಾಗ್ತದೆ. ಸರ್ಕಾರದ ಕೃಷಿ ಇಲಾಖೆ ಆಯುಕ್ತರು, ಕೃಷಿ ಮಂತ್ರಿಗಳ ಜೊತೆ ನಾವು ಮತ್ತು ಶಾಸಕರು ಸಾಹೇಬರು ನಾವು ಚರ್ಚೆ ಮಾಡಿ ನಮ್ಮ ಜಿಲ್ಲಾಡಳಿತದಿಂದ ಏನೇನು ಬೇಕು, ನಮ್ಮ ಜಿಲ್ಲಾಡಳಿತದಿಂದ ನಾವೆಲ್ಲ ಸಹಕಾರವನ್ನು ನಾವು ಕೊಡ್ತೇವೆ. ಈ ಕೃಷಿ ಮೇಳ ಆಗಬೇಕಾದ್ರೆ ಕೃಷಿ ಇಲಾಖೆಯ ಕೇಂದ್ರ ಕಚೇರಿಯ ಸಹಾಯ ಮತ್ತು ಅವರ ಮಾರ್ಗದರ್ಶನ ಬೇಕಾಗ್ತದೆ. ಮತ್ತು ಫಲಪುಷ್ಪ ಪ್ರದರ್ಶನಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಮಲ್ಲಿಕಾರ್ಜುನ್ ಸಾಹೇಬ್ರವರ ಸಹಕಾರ ಮತ್ತು ಮಾರ್ಗದರ್ಶನ ಬೇಕಾಗ್ತದೆ. ಸಾಹೇಬರು ಇವತ್ತು ಸಭೆಗೆ ನೀವು ಹೋಗಿ ಬನ್ನಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಜಿಲ್ಲಾ ಅಧಿಕಾರಿಗಳ ಜೊತೆಯಲ್ಲಿ ನಾವು ಬಂದಿದ್ದೇವೆ. ನಮ್ಮ ಕೃಷಿ ಅಧಿಕಾರಿಗಳು ಇದ್ದಾರೆ, ತಾಲೂಕಿನ ಅಧಿಕಾರಿಗಳು ಇದ್ದಾರೆ. ನಾವು ಕಳೆದ ಸಾರಿ ಸರ್ಕಾರದಿಂದ ಏನೇನಾಗಿತ್ತು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿ ಅದರ ರೂಪುರೇಷೆಗಳನ್ನು ನೋಡಿ ಸನ್ಮಾನ್ಯ ಶಾಸಕರು ಮತ್ತು ಸನ್ಮಾನ್ಯ ಉಸ್ತುವಾರಿ ಸಚಿವರ ಜೊತೆಗೆ ನಾವು ಚರ್ಚೆ ಮಾಡಿ ನಾವು ಮುಂದಿನ ಮಾರ್ಗಸೂಚಿಗಳನ್ನು ನಾವು ತಮಗೆ ತಿಳಿಸ್ತೀವಿ ಅಂತಕ್ಕಂಥದ್ದು ಜಿಲ್ಲಾಡಳಿತದ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮೀಜಿ, ಇಲ್ಲಿ ಒಂದು ಇಲಾಖೆಯ ಸಹಕಾರ ಅಷ್ಟೇ ಅಲ್ಲ, ಕೃಷಿ ಜೊತೆಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಬೇಕಾಗ್ತದೆ, ನಮ್ಮ ಉಪಅಧಿಕಾರಿಗಳು ಬೇಕಾಗ್ತದೆ. ಎಲ್ಲರೂ ಕರೆದಿದ್ದೇವೆ. ನಾವು ಸಚಿವರು ನಾವು ಫಿಸಿಕಲ್ ಆಗಿ ನಾವು ಭೌತಿಕವಾಗಿ ಸಚಿವರನ್ನ ನಾವು CEO ಸಾಹೇಬರು ಭೇಟಿ ಮಾಡಿ ನಾವು ಚರ್ಚೆ ಮಾಡಿ ಏನು ಮಾಡಬೇಕು, ಸಾಹೇಬರು ಇರ್ತಾರೆ, ನಾವು ಚರ್ಚೆ ಮಾಡಿ ನಾವು ಮುಂದಿನ ರೂಪುರೇಷೆಗಳನ್ನು ತಿಳಿಸ್ತೇವೆ. ತಾವು ಕಳೆದ ಸಾರಿ ಏನೇನಾಗಿತ್ತು ಅಂತೇಳಿ ಇದಾಗಿರೋದು 2019ರಲ್ಲಿ. 19ರಲ್ಲಿ ಈಗಾಗಲೇ ಸುಮಾರು 5-6 ವರ್ಷಗಳಾಗಿದ್ದಾವೆ. ಸೊ ನಾವು ಚರ್ಚೆ ಮಾಡಿಕೊಂಡು ತಮಗೆ ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಿ ಶಾಂತನಗೌಡ ಸಾಹೇಬ್ರೆ, ಅದೇ ರೀತಿ ಜಿಲ್ಲಾಧಿಕಾರಿ ಸರ್ ಅವರೇ, ಅದೇ ರೀತಿ ಎಲ್ಲ ಗಣ್ಯಮಾನ್ಯರೇ, DC ಸಾಹೇಬ್ರು ಹೇಳಿದ ಹಾಗೆ ಈ ಒಂದು ಯಶಸ್ವಿ ರೀತಿ ಕೃಷಿ ಮೇಳ ಮಾಡಿ ನಾವು ಮುಂಚಿತವಾಗಿ ಸಿದ್ಧತೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಜೊತೆಗೆ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಚರ್ಚೆ ಮಾಡಿ ಖಂಡಿತ ಒಂದು ಬೃಹತ್ ಕೃಷಿ ಮೇಳ ಮಾಡಿ ಯಶಸ್ವಿ ರೀತಿಯಾಗೊಳಿಸಿ. ಯಾಕೆಂತಂದರೆ ಕೃಷಿ ಇಲಾಖೆ ಇರಲಿ, ತೋಟಗಾರಿಕೆ ಇಲಾಖೆ ಇರಲಿ, ಆರೋಗ್ಯ ಇಲಾಖೆ ಇರಲಿ, ಎಲ್ಲ ಇಲಾಖೆದ ಸಹಕಾರ್ಯದಲ್ಲಿ ಒಂದು ನಮ್ಮ ಈ ಭಾಗದ ರೈತರಿಗೆ ಅನುಕೂಲ ಆಗೋ ರೀತಿ ಹಾಗೂ ಅವರಿಗೆ ಒಂದು ಒಳ್ಳೆಯದು ಶ್ರೀದ ಮಾರ್ಗದರ್ಶನದಂತೆ ಒಳ್ಳೆಯ ರೀತಿ ಅರಿವು ಮೂಡಿಸೋದ ಕಾರ್ಯಕ್ರಮ ಬಗ್ಗೆ ಇರಲಿ, ಬೆಳೆ ಬಗ್ಗೆ ಇರಲಿ, ಯಂತ್ರ ಉಪಕರಣ ಬಗ್ಗೆ ಇರಲಿ, ಇವು ಎಲ್ಲ ವಿಷಯ ಬಗ್ಗೆ ಮಾಹಿತಿ ತಿಳಿಸಿಕೊಂಡು ನಾವು, ಯಾಕಂತಂದರೆ ಕೃಷಿ ಮೇಳ ಅಂದರೆ ಒಳ್ಳೆಯದು. ಎಲ್ಲ ರೈತರಿಗೆ ಬೇರೆ ಬೇರೆ ಮೇಳಗಳು ಇದೆ, ಬಟ್ ರೈತರ ಸಲುವಾಗಿ ಕೃಷಿ ಮೇಳ ಒಳ್ಳೆಯದು ಅವಕಾಶ. ಸೊ ಖಂಡಿತ ನಾವು ಎಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿ ಇದರ ಬಗ್ಗೆ ಯಾವ ರೀತಿ ಮಾಡೋಣ ಅಂತ ಒಂದು ಸಿದ್ಧತೆ ಮಾಡಿ ಮಾಡೋಣ. ಸೊ ಅದಕ್ಕಾಗಿ ನನ್ನ ಎರಡು ಮಾತಿಗೆ ವಿರಾಮ ಮಾಡಿಸ್ತೇನೆ. ಧನ್ಯವಾದ. ಶನಿವಾರಕ್ಕೆ ಕೆಲವರು ವಿವಾಹ ಮಾಡ್ಕೊಳ್ಳೋಕ್ಕಾಗಲ್ಲ. ವಿವಾಹಕ್ಕಾಗಿ ನಾವು ಭಾನುವಾರ ನಿಗದಿ ಮಾಡಿದ್ವಿ. ಭಾನುವಾರ ಆದರೆ ಎಲ್ಲರೂ ಮಾಡ್ಕೊಳ್ತಾರೆ. ಶುಕ್ರವಾರ ಯಾಕೆ ನಾವು ಮಾಡ್ತಾಯಿದ್ವಿ ಅಂದರೆ ಅವತ್ತು ದತ್ತಿ ಉಪನ್ಯಾಸಕ್ಕೆ ಅದು ಮೀಸಲಿಟ್ಟಿದ್ವಿ. ಈ ಕಾರಣಕ್ಕಾಗಿ ಮಾಡಿದ್ವಿ. ಇನ್ನೂ ಒಂದು ವಿಶೇಷ ಏನಂದರೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ರಜಾ ಇರೋದರಿಂದ ಅವರು ಬಂದು ಹೋಗಲಿಕ್ಕೆ ಅವಕಾಶ ಆಗ್ತದೆ. ಏನೋ ಎಲ್ಲ ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ಲ ಕಾರಣದಿಂದ ಆ ಒಂದು ಭಾನುವಾರ ಆ ಕಾರಣಕ್ಕಾಗಿ ಮಾಡಿದ್ವಿ.
ಮತ್ತು ಬಂದಿರತಕ್ಕಂಥ ಸ್ಟಾಲ್ಗೆ ಹಾಕಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಯ ಜಾಸ್ತಿ ಸಿಗಬೇಕಾಗ್ತದೆ. ಆ ಸ್ಟಾಲ್ಗಳಿಗೆ ಅವರೆಲ್ಲ ಬಂಡವಾಳ ಹಾಕಿರ್ತಾರೆ, ಅವ್ರಿಗೆ ಅನುಕೂಲ ಆಗಬೇಕು. ಮತ್ತು ಎಲ್ಲ ಬಂದು ಹೋಗೋಂಥವ್ರಿಗೆ ಕೂಡ ಅವತ್ತು ರಜೆ ಇರೋದ್ರಿಂದ ಎಲ್ಲ ಆಸಕ್ತರಿಗೆ ರಜೆ ಇದ್ದಾಗ ಮಕ್ಕಳು ಕರ್ಕೊಂಡು ಬರ್ತಾರೆ ಮತ್ತು ತಾವು ಬಂದು ನೋಡ್ಲಿಕ್ಕೆ ಅವಕಾಶ ಆಗ್ತದೆ. ಈ ಕಾರಣಕ್ಕಾಗಿ ಭಾನುವಾರ ಇಟ್ಟಿದ್ವಿ. ಸೋಮವಾರ ಒಂದು ದಿವಸ ಯಾಕಂತ ಕೇಳಿದ್ರೆ ಆ ಸೋಮವಾರ ಮುಕ್ತಾಯ ಆಗ್ತಂದರೆ ಎಲ್ಲರೂ ಭಾನುವಾರ ಅವತ್ತು ಎಲ್ಲ ಸ್ಟಾರ್ಸರು ಅಲ್ಲಿ ಇರ್ತಾರೆ, ಸೋಮವಾರ ಸಹ ಹೋಗ್ತಿರ್ತಾರೆ, ಕೊನೆಗೆ ಮುಕ್ತಾಯ ಆಗ್ತದೆ. ಆದ್ದರಿಂದ 4 ದಿನಗಳನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬೇರೆ ಏನೂ ಬದಲಾವಣೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಪ್ರಮುಖವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಏನು ಪೆಂಡಾಲು ಸ್ಟಾರ್ಸ್ ಬಗ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅದಕ್ಕೆ ಬೇಕಾಗುವಂತಹ ಖರ್ಚು ವೆಚ್ಚಗಳನ್ನು ನಮ್ಮ ಶಾಸಕರ ಸಹಕಾರ ಮತ್ತು ಭಕ್ತರ ಸಹಕಾರದೊಂದಿಗೆ ಆ ಒಂದು ವ್ಯವಸ್ಥೆಯನ್ನು ಸರ್ಕಾರದಿಂದ ಏನು ಸಾಧ್ಯತೆ ಅದನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಮ್ಮ ಕಲಾವಿದರು ಬಂದಿರ್ತಾರೆ, ದೇಶವ್ಯಾಪಿ ರಾಜ್ಯವ್ಯಾಪಿ ಇರ್ತಕ್ಕಂಥ ಉತ್ತಮವಾಗಿರುವಂಥ ಕಲಾವಿದರನ್ನ ಕರೆಸಿರ್ತೀವಿ, ಅವರಿಗೆಲ್ಲ ಕೊಡಬೇಕಾಗ್ತದೆ. ಆ ಒಂದು ಖರ್ಚು ವೆಚ್ಚಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರ್ತದೆ. ಎಲ್ಲರಿಗೂ ಸಂತೋಷ ಆಗಬೇಕು. ಈ ಕೃಷಿ ಮೇಳ ನಮ್ಮ ರೈತರಿಗೆ ಅದು ಉಪಯೋಗ ಆಗಬೇಕು. ಈ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಈ ಕಾರ್ಯಕ್ರಮವನ್ನು ನೋಡಿ ಭಾಗವಹಿಸಿ ಸೇವೆ ಮಾಡಿ ಸಂತೋಷ ಪಡ್ರಿ ಎನ್ನುವಂತಹ ಮಾತನ್ನು ತಿಳಿಸಿ, ಜಿಲ್ಲಾಧಿಕಾರಿಗಳು ಅವರ ತಂಡ ಯಾವ ರೀತಿಯಾಗಿ ನಮ್ಮ ಸಹಕಾರ ನೀಡ್ತದೆಯೋ ಅದು ನಮಗೆ ಎಲ್ಲ ರೀತಿಯ ನಾವು ಕೂಡ ಅದನ್ನು ನಿರೀಕ್ಷೆ ಮಾಡ್ತೀವಿ. ಅವರಿಂದ ಏನು ಸಾಧ್ಯತೆ ಇದೆ ಅದನ್ನು ನಾವು ಪಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗೆಯೇ ನಮ್ಮ ತಾಲೂಕಿನ ಧಣಿಗಳಾಗಿರೋಂಥ ಶಾಸಕರು, ನಮ್ಮ ಮಾಜಿ ಸಚಿವರು, ಶಾಸಕರು ಇವ್ರಿಗೂ ಕೂಡಿಕೊಂಡು ಎಲ್ಲ ರೀತಿಯ ಭಕ್ತರ ಸಹಕಾರವನ್ನು ಅವ್ರು ಮಾಡಿಕೊಂಡು ಹೇಳಿದ್ದೆ. ಅವ್ರು ಮೊದಲೇ ನಿಗದಿ ಆಗಿತ್ತಂತೆ, ಮೊದಲು 2ನೇ ತಾರೀಕಂತ ಆಗಿತ್ತಲ್ಲ, ಅವಾಗ ಒಪ್ಕೊಂಡಿದ್ರು. ಆ ಬಳಿಕ ಅದು ದಿಢೀರ್ನ ಬದಲಾವಣೆ ಆಗಿರ್ತಲ್ಲ, ಹಾಗಾಗಿ ಅವ್ರು ಬೇರೆ ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದರು. ಆದರೆ ಅವ್ರ ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ. ಅವರು ಸಹಕಾರ ಎಲ್ಲರೂ ಯಾರೂ ಕೂಡ ಇಲ್ಲ ಅನ್ನೋಂಗಿಲ್ಲ. ಮಠಕ್ಕೆ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಹಕಾರ ಮಾಡ್ತೀರಿ. ಒಟ್ಟಾರೆ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಆ ಚೆನ್ನೇಶ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯರ ಕೃಪೆ, ಎಲ್ಲ ಭಕ್ತರ ಸಹಕಾರ ಇದ್ದಾಗ ಈ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿ ಆಗ್ತವೆ. ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಬೇಡ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಸರ್ವರಿಗೆ ಮತ್ತೊಮ್ಮೆ ಶುಭ ಹಾರೈಸಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಆ ಒಂದು ಪ್ರಸಾದ ಮಂದಿರದಲ್ಲಿ ಹೋಗಿ ಪ್ರಸಾದವನ್ನು ತೆಗೆದುಕೊಂಡ್ರೆ ಅಧಿಕಾರಿ ವರ್ಗದವರು ಕೂಡ ತಮಗೆ ಒಂದು ಅಲ್ಪ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವು ಬಂದು ಆ ಒಂದು ಸಹಕಾರವನ್ನು ನೀಡಬೇಕು.